ಡಾಕ್ಟರ್ ಶ್ವೇತಕುಮಾರಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳಲ್ಲಾಗ್ಬೋದು ಅಥವಾ ಆಹಾರದ ಬೆಳೆಗಳಲ್ಲಾಗ್ಬೋದು, ಈ ಸಮತೋಲಿತ ಪೋಷಕಾಂಶ ನಿರ್ವಹಣೆ ಅಂದರೆ ಏನು, ಹಾಗೂ ಅದರ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ಸರ್, ಇವಾಗ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಯಾವುದೇ ಒಂದು ಬೆಳೆಗೆ ಅದರ ಬೆಳವಣಿಗೆಗೆ ಯಾವ ಪೋಷಕಾಂಶಗಳು ಬೇಕು ಅದು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಅದು ಸಾವಯವ ಮುಖಾಂತರ ಇರ್ಬೋದು, ಇಲ್ಲ ರಾಸಾಯನಿಕ ಮುಖಾಂತರ ಇರ್ಬೋದು. ಈ ಬೆಳವಣಿಗೆಗೆ, ಇವಾಗ ನಮ್ಮ ಬೆಳವಣಿಗೆ ಇರ್ಬೋದು, ಮಕ್ಕಳ ಬೆಳವಣಿಗೆಗೆ ಯಾವ ರೀತಿ ಪ್ರೋಟೀನ್, ಕ್ಯಾಲ್ಶಿಯಂ ಅಂತ ನಾವೇನು ಕೊಡ್ತೀವಲ್ವ, ಅದೇ ರೀತಿ ಬೆಳೆಯ ಬೆಳವಣಿಗೆಗೂ ಮುಖ್ಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತ ಇದ್ದಾವೆ. ಸೊ ಇದನ್ನು ಕಾಲಕ್ರಮೇಣ ಸರಿಯಾಗಿ ಬೆಳೆಗಳಿಗೆ ಕೊಡ್ತಾ ಹೋದರೆ, ಅಂದರೆ ಅತಿರೇಕ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಸಮತೋಲಿತವಾಗಿ ಕೊಡುವಂಥದ್ದು. ಮುಖ್ಯ ಪೋಷಕಾಂಶಗಳಾದ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್, ಅದೇ ರೀತಿ ಕ್ಯಾಲ್ಶಿಯಮ್, ಮತ್ತು ಲಘು ಪೋಷಕಾಂಶಗಳಾದ ಜಿಂಕ್ ಇರ್ಬೋದು, ಅಂದರೆ ಸತು ಅಂತ ಹೇಳ್ತೀವಿ, ಅದೇ ರೀತಿ ತಾಮ್ರ ಮತ್ತು ಕಬ್ಬಣ, ಅದೇ ರೀತಿ ಮ್ಯಾಂಗನೀಸ್ ಅಂತಲೂ ಇದೆ. ಸೊ ಇದನ್ನು ನಾವು ಸಮತೋಲಿತವಾಗಿ ಬೆಳೆಯ ಬೆಳವಣಿಗೆಗೆ ಕೊಡುವಂಥದ್ದು ಸರ್. ಈಗ ನೈಸರ್ಗಿಕವಾಗಿ ಮಣ್ಣಿನಲ್ಲಿರುವಂಥ ಒಂದು ಪೋಷಕಾಂಶಗಳ ಮಟ್ಟ ಕಡಿಮೆ ಇದ್ದಾಗ ಇದು ಪೂರಕವಾಗಿ ನಾವು ಎಕ್ಸ್ಟ್ರಾ ಕೊಡಬೇಕಾಗ್ತದೆ ಹೇಗೆ, ಅಥವಾ ನೈಸರ್ಗಿಕವಾಗಿ ಅವು ಲಭ್ಯ ಇರ್ತದೆ, ಕೆಲವು ಸರಿ ಲಭ್ಯ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇರಬಹುದು. ಇದನ್ನು ಒಂದು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ? ಸರ್, ಇವಾಗ ನೋಡಬೇಕು ಅಂತಂದರೆ ನಾವು ಮಣ್ಣಲ್ಲಿ ಯಾವ ರೀತಿ ಪೋಷಕಾಂಶಗಳ ಲಭ್ಯತೆ ಇದೆ ಅಂತ ತಿಳ್ಕೊಳ್ಳೋದು ಮಣ್ಣು ಪರೀಕ್ಷೆಯ ಮುಖಾಂತರ. ಕ್ರಮೇಣವಾಗಿ ಅಂದರೆ ಮಣ್ಣಿನ ಗುಣಧರ್ಮದ ಮೇಲೆ ಇದು ಪೋಷಕಾಂಶಗಳು ಇಷ್ಟು ಲಭ್ಯತೆ ಇದೆ ಅಂತ ತಿಳ್ಕೊಳ್ಳೋವಂಥದ್ದು. ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಿ ನಾವು ನೋಡಿದ್ರೆ ಆದಷ್ಟು ಈ ಪೋಷಕಾಂಶಗಳ ಲಭ್ಯತೆ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶ್ ಇದರ ಲಭ್ಯತೆ ಕಡಿಮೆ ಪ್ರಮಾಣದಲ್ಲಿ ಇರೋದು. ಅತಿಯಾದ ಮಳೆಯಿಂದಾಗಿ ಇದು ಪೋಷಕಾಂಶಗಳು ಕೊಚ್ಕೊಂಡು ಹೋಗೋದ್ರಿಂದ ಅದರ ಲಭ್ಯತೆ ಕಡಿಮೆ. ಅದನ್ನು ನಾವು ಯಾವುದ್ರ ಮುಖಾಂತರ ಕಾಂಪನ್ಸೇಟ್ ಮಾಡಬೇಕು? ಈ ಸಾವಯವ ಕೊಡಬೇಕು, ಅದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೆ ಈ ಬೆಳೆಗೆ ಎಷ್ಟು ಪೋಷಕಾಂಶ ಬೇಕೋ ಅಷ್ಟು ಪೋಷಕಾಂಶಗಳ ಲಭ್ಯತೆ ಸಿಗುತ್ತೆ. ಕಾಳು ಕಟ್ಟಕ್ಕಿರ್ಬೋದು, ಇಲ್ಲ ಹೂ ಬಿಡ್ಲಿಕ್ಕಿರ್ಬೋದು. ಸೊ ಇದರ ಮುಖಾಂತರ ನಾವು ಬೆಳೆಗಳಿಗೆ ಪೋಷಕಾಂಶಗಳನ್ನ ಪೂರೈಸೋದು. ಈಗ ನೈಸರ್ಗಿಕವಾಗಿ 78% ಸಾರಜನಕ ವಾತಾವರಣದಲ್ಲಿದೆ ಅಂತ ಹೇಳ್ತೀವಿ. ಆದರೂ ಕೂಡ ಬೆಳೆಗಳಿಗೆ ನೈಟ್ರೋಜನ್ ಅಥವಾ ಸಾರಜನಕದ ಕೊರತೆ ಯಾಕೆ ಉಂಟಾಗ್ತದೆ ಅಂತ? ಇವಾಗ ವಾತಾವರಣದಲ್ಲಿ 78% ಇದು ನೈಟ್ರೋಜನ್ ಅಂದರೆ ಸಾರಜನಕ ಇದ್ರೂ ಇವಾಗ ಅದನ್ನು ನಾವು ಮಣ್ಣಿನಲ್ಲಿ ಹೀರ್ಕೋಬೋದು. ಅಂದರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳ ಮುಖಾಂತರ ಅದನ್ನು ಮಣ್ಣಲ್ಲಿ ಶೇಖರಿಸಿಟ್ಕೊಂಡು, ಅಂದರೆ ಸ್ಥಿರೀಕರಣ ಮಾಡಿ ನಾವು ಬೆಳೆಗಳಿಗೆ ಸಪ್ಲೈ ಮಾಡ್ಬೋದು. ಬಟ್ ಮಣ್ಣು ಮತ್ತು ಆಕಾಶಕ್ಕೂ ಡಿಫ್ರೆನ್ಸ್ ಇದ್ದಾವೆ ಸರ್. ಸೊ ಮಣ್ಣಲ್ಲಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ, ಏನಕ್ಕೆ ಬೆಳೆಗಳು ಬೆಳೀತಿದ್ದಾವೆ, ಬೆಳೆ ಎಳ್ಕೊತಿದೆ, ಅದೇ ರೀತಿ ನಾವು ಅದನ್ನು ಸೇವಿಸ್ತಿದ್ದೀವಿ. ಮತ್ತು ಬೆಳೆ ಬೆಳೆದಾದ್ಮೇಲೆ ಈ ಅದೇನು ವೇಸ್ಟ್ ಇರುತ್ತಲ್ಲ ಅದು ಮಣ್ಣಿಗೆ ಆಗುತ್ತೆ. ಅಂದರೆ ಇದೊಂಥರ ರೀಸೈಕಲ್ ಪ್ರೊಸೆಸ್ ಥರ ಆಗ್ತಾ ಇರುತ್ತೆ. ಬಟ್ ನಾವು ಆಕಾಶದಲ್ಲಿರೋ ಇದನ್ನು ನಾವು ಉಪಯೋಗ ಮಾಡುವಂಥ ಕೆಲವೊಂದು ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಇದೆ. ಅದೇ ರೀತಿ ಈ ಬೇರೆ ಬೇರೆ ಲ್ಯಾಬ್ಗಳಲ್ಲಿ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಈ ರೈಸೋಬಿಯಮ್ ಅಂತ, ಅಜೋಸ್ಪಿರಿಲಮ್ ಅಂತ. ಸೊ ಇದೆಲ್ಲ ಏನು ಮಾಡುತ್ತೆ, ಸಾರಜನಕನ ಆಕಾಶದಿಂದ ಅಂದರೆ ವಾತಾವರಣದಿಂದ ಸ್ಥಿರೀಕರಣೆ ಮಾಡಿ ಬೆಳೆಗಳಿಗೆ ಲಭ್ಯವಾಗೋ ರೀತಿ ಮಾಡುತ್ತೆ. ಸೊ ಇದರ ಮುಖಾಂತರ ನಾವು ಬೆಳೆಗೆ ನಾವೇನು ಗೊಬ್ಬರ ಹಾಕ್ತಿದ್ದೀವಲ್ಲ ಅದರಲ್ಲಿ ಒಂದು 20-30% ಅಷ್ಟು ಕಡಿಮೆ ಪ್ರಮಾಣದ ಗೊಬ್ಬರನ ಬಳಸ್ಬೋದು. ಇದರಿಂದ ನಾವು ಆದಷ್ಟು ಏನು ಹೇಳೋದು, ಗೊಬ್ಬರದ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡ್ಕೋಬೋದು. ಅಂತಹ ಉದಾಹರಣೆಗಳು ಇದ್ದಾವೆ ಸರ್. ಏಕದಳ ಬೆಳೆ, ವಿಶೇಷವಾಗಿ ಭತ್ತದಂತಹ ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರಾರಂಭದಲ್ಲಿ ಒಂದಷ್ಟು ದ್ವಿದಳ ಧಾನ್ಯದ ಬೆಳೆಗಳನ್ನು ಕೂಡ ಬೆಳೆಯುವ ಅಭ್ಯಾಸ ಇರ್ತದೆ. ನೆಲಗಡಲೆ ಆಗ್ಬೋದು, ಅಥವಾ ಹುರುಳಿ ಆಗ್ಬೋದು, ಅಥವಾ ಕೌಪಿ ಅಂತ ಹೇಳ್ತೀವಿ ಅಂಥದ್ದಾಗ್ಬೋದು, ಅಲಸಂಡೆ ಆಗ್ಬೋದು, ಇಂಥದ್ದನ್ನು ಬೆಳೀತಾರೆ ಅಂತ ಹೇಳಿ. ಇದು ಈ ಸಾರಜನಕವನ್ನು ಸ್ಥಿರೀಕರಿಸುವಲ್ಲಿ ಯಾವ ರೀತಿ ನೆರವಾಗ್ತವೆ ಅಂತ? ಇವಾಗ ಪಲ್ಸಸ್ ಅಂತ ನಾವು ಹೇಳ್ತೀವಿ, ಅಂದರೆ ದ್ವಿದಳ ಧಾನ್ಯ ಬೆಳೆಗಳು. ಇದನ್ನು ನಾವು ಈ ಬೇಸಿಗೆ ಟೈಮಲ್ಲಿ ಬೆಳೆದು, ಅಂದರೆ ಇವಾಗ ಒಂದು ಕ್ರಾಪ್ ಪ್ಯಾಡಿ ಆದಮೇಲೆ, ಭತ್ತ ಆದಮೇಲೆ ಇದನ್ನು ಬೆಳೀರಿ ಅಂತ ಹೇಳೋದು. ಅಂದರೆ ಈ ಸರಿ ನಾವು ಕ್ರಾಪ್ ಡೈವರ್ಸಿಫಿಕೇಷನ್ ಅಂದರೆ ಬೆಳೆ ವೈವಿಧ್ಯೀಕರಣ ಮೇಯ್ನಾಗಿ ಇದನ್ನೇ ಮೂಲವಾಗಿ ಇಟ್ಕೊಂಡು, ಅಂದರೆ ಸಾರಜನಕ ಸ್ಥಿರೀಕರಣೆ ಆಗುತ್ತೆ, ಅದೇ ರೀತಿ ಬೇರೆ ರಂಜಕ ಕರಗಿಸೋಕೆ, ಅದೇ ರೀತಿ ಪೊಟ್ಯಾಶ್ ಕರಗಿಸೋಕೆ ಈ ದ್ವಿದಳ ಧಾನ್ಯಗಳು ಹೆಲ್ಪ್ ಮಾಡ್ತವೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡೇ ನಾವು ಈ ಬೆಳೆಗಳನ್ನ ಹಿಂಗಾರಿನಲ್ಲಿ ಬೆಳೆದು ಅದರಲ್ಲಿ ಬರುವಂಥ ಸ್ಥಿರೀಕರಣೆ ಆಗಿರುವಂಥದ್ದು ಬೇರುಗಳಲ್ಲಿ ಇರ್ಬೋದು, ಇಲ್ಲ ಎಲೆಗಳಲ್ಲಿ ಅದು ಎಳ್ಕೊಂಡಿರ್ತವೆ ಮಣ್ಣಿಂದ. ಸೊ ಅದನ್ನು ನೆಕ್ಸ್ಟ್ ಬೆಳೆಗೆ, ಅಂದರೆ ನೆಕ್ಸ್ಟ್ ಇನ್ನೇನು ಭತ್ತ ಹಾಕ್ತೀವಲ್ವ ಅದರಲ್ಲಿ ನೆಕ್ಸ್ಟ್ ಭತ್ತಕ್ಕೆ ಸಿಗೋ ರೀತಿ ಮಾಡುವಂಥದ್ದು ಈ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ. ಅದೇ ರೀತಿ ಬೇರೆ ಹಸಿರೆಳೆ ಗೊಬ್ಬರಗಳು ಅಂತ ಇರ್ತವೆ, ಸೆಣಬು ಅಂತಿದೆ, ಅದನ್ನು ಈ ಅಲಸಂದೆನೂ ಹೌದು, ಮತ್ತು ಡಯಾಂಚ, ಈ ಥರ ಹಸಿರೆಲೆ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಆ್ಯಡ್ ಮಾಡೋದ್ರಿಂದ ಈ ಸಾರಜನಕದ ಪ್ರಮಾಣ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ. ಇದು ಹೀರ್ಕೊಂಡಿರುತ್ತೆ. ಅದೇ ರೀತಿ ನಾಡ್ಯೂಲ್ ಅಂತ ನಾವು ಹೇಳ್ತೀವಿ, ಅಂದರೆ ಗೆಡ್ಡೆಗಳನ್ನ ಬೇರುಗಳಲ್ಲಿ ಮಾಡಿ ಈ ಸಾರಜನಕ ಹೌದು ಸ್ಥಿರೀಕರಣೆ ಮಾಡಿರ್ತವೆ. ಸೊ ಅದು ನೆಕ್ಸ್ಟ್ ಬೆಳೆಗೆ ಸಿಗೋ ರೀತಿ ಆಗುತ್ತೆ. ಇದರಿಂದ ನಾವು
ಹೆಚ್ಚು ರಾಸಾಯನಿಕದ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡ್ಬೋದು ಸರ್. ಈಗ ರಾಸಾಯನಿಕ ಗೊಬ್ಬರದ ಬಳಕೆ ಮಾಡುವುದರಿಂದ ಎಷ್ಟೋ ಸರಿ ಹೇಳುವಂತಹದ್ದು ಪೋಷಕಾಂಶಗಳೊಂದು ಅಸಮತೋಲನ ಆಗ್ತದೆ ಅಂತ ಹೇಳಿ, ಲಘು ಪೋಷಕಾಂಶದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡುವುದಿಲ್ಲ ಅಂತ ಹೇಳಿ, ಇದು ನಿಜವಾ? ಹೌದು, ನಾವು ಇವಾಗ ಅಂದರೆ ನಾವು ಈ ಕೃಷಿ ವಿಜ್ಞಾನ ಕೇಂದ್ರ ಶಿರಸಿಗೆ ಜಾಯ್ನ್ ಆಗಿ 2 ವರ್ಷ ಆಗ್ತಾ ಬರ್ತಿದೆ ಸರ್. ಆದಷ್ಟು ನಾವು ರೈತರ ಜೊತೆ ಮಾತಾಡ್ತಿದ್ದಾಗ ಏನು ಹೇಳ್ತಿದ್ದಾರೆ ಅಂದರೆ ಅವರು ಪೊಟ್ಯಾಷ್ ಬಳಕೆಯ ಪ್ರಮಾಣ ಕಡಿಮೆ, ಅದೇ ರೀತಿ ಈ ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಹೇಳ್ತೀವಿ, ಐರನ್ ಮತ್ತು ಮ್ಯಾಂಗನೀಸ್ ಇಲ್ಲಿ ಅತಿಯಾಗಿ ಇರೋದ್ರಿಂದ ನಾವು ಅದರ ಬಳಕೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಅದೇ ರೀತಿ ಜಿಂಕ್ ಮತ್ತು ಕಾಪರ್ ಮತ್ತು ಬೋರಾನ್ ಇದು ಮೇಯ್ನಾಗಿ ಬೇಕಾಗುತ್ತೆ ಬೆಳೆಯ ಬೆಳವಣಿಗೆಗೆ, ಹೂ ಕಟ್ಟಲಿಕ್ಕೆ, ಕಾಯಿ ಬಿಡಲಿಕ್ಕೆ ಇದು ನೆಸೆಸರಿ ಇರುತ್ತೆ. ಬಟ್ ರೈತರು ಅದನ್ನು ಬಳಸ್ತಾ ಇಲ್ಲ, ಕಡಿಮೆ ಬಳಸ್ತಾ ಇದ್ದಾರೆ. ಅಸಮತೋಲನ ಅಂದರೆ ಇವಾಗ ಯೂರಿಯಾ ಅಂದರೆ ಇಡೀ ಇಂಡಿಯಾದಲ್ಲಿ ಯೂರಿಯಾ ಕಡಿಮೆ ಸಿಗ್ತಿರೋದ್ರಿಂದ, ಯೂರಿಯಾ ಇರ್ಬೋದು, DAP ಇರ್ಬೋದು, ಇದು ಕಡಿಮೆ ಸಿಗೋದ್ರಿಂದ ರೈತರು 1 ಬ್ಯಾಗ್ ಹಾಕಿ ಅಂದರೆ 2 ಬ್ಯಾಗ್ ಹಾಕ್ತಿದ್ದಾರೆ. ಪೊಟ್ಯಾಷ್ ಅವರು ಕಡಿಮೆ ಯೂಸ್ ಮಾಡ್ತಿದ್ದಾರೆ, ಯಾಕೆ ಅದರ ಕಾಸ್ಟ್ ಜಾಸ್ತಿ ಇದೆ. ಬಟ್ ಪೊಟ್ಯಾಷ್ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅದೇ ರೀತಿ ಕೀಟ ಬಾಧೆಗೆ ಇದಕ್ಕೆಲ್ಲ ಏನು ರೋಗ ನಿರೋಧಕ ಶಕ್ತಿ ಒಳಗಡೆಯಿಂದನೇ ರೋಗ ನಿರೋಧಕ ಶಕ್ತಿ ಕೊಡೋ ಸಾಮರ್ಥ್ಯ ಇರೋದು ಪೊಟ್ಯಾಷಿಗೆ. ಸೊ ಅದರ ಬಳಕೆ ಕಡಿಮೆ ಮಾಡ್ತಾ ಇದ್ದಾರೆ ರೈತರು. ಸೊ ಆದಷ್ಟು ನಾವು ಹೇಳುವಂಥದ್ದು ಸಮತೋಲನ ಅಂದರೆ ಈ ಸಾರಜನಕ, ರಂಜಕ, ಪೊಟ್ಯಾಷ್ ಇದನ್ನು ಕೊಡಬೇಕು. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಹಿಂಗಂದರೆ ಇವಾಗ ಊಟದ ಥರ ನಾವು ಈ ಸಾರಜನಕ, ರಂಜಕ, ಪೊಟ್ಯಾಷ್ ಕೊಟ್ಟರೆ ಉಪ್ಪಿನಕಾಯಿ ಥರ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಸೊ ಅದು ಎಲ್ಲದಕ್ಕೂ ಅಂದರೆ ಟೇಸ್ಟ್ ಬರಲೇಬೇಕು ನಮಗೆ ಊಟ ಮಾಡಬೇಕಿದ್ರೆ. ಅದೇ ರೀತಿ ಬೆಳೆಗೂ ಅಷ್ಟೇ, ಅದರ ಕೊಟ್ಟರೆ ಈ ಬೆಳೆಯ ಬೆಳವಣಿಗೆಗೆ ಅದು ಉಪಯುಕ್ತವಾಗ್ತದೆ. ಅಸಮತೋಲನ ಅಂದರೆ ನಾವು ಅದೇ ಹೇಳೋದು, 1 ಬ್ಯಾಗ್ ಕೊಡ್ರಿ ಅಂದರೆ ಇದು 2 ಬ್ಯಾಗ್ ಹಾಕಿಡ್ತಾರೆ. ಅಲ್ಲಿ ಸರಿಯಾದ ರೀತಿ ಗೊಬ್ಬರದ ಪ್ರಮಾಣ ಬೆಳೆ ಇಳ್ಕೊಳ್ಳೋದ್ರಲ್ಲಿ ಅದು ಮೇಲೆ ಕೆಳಗಡೆ ಆಗಿರ್ತವೆ. ಬೆಳೆಗೆ ಇವಾಗ ನಮ್ಮ ಬೆಳವಣಿಗೆಗೆ ಅಷ್ಟೇ, ಊಟ ಎಷ್ಟು ಬೇಕು ಅಷ್ಟೇ ನಾವು ಮಾಡಿರ್ತೀವಿ, ಇನ್ನು ಎಕ್ಸ್ಟ್ರಾ ಕೊಟ್ಟರೆ ನಮಗೆ ತಿನ್ನೋಕ್ಕಾಗಲ್ಲ, ಜಾಸ್ತಿ ಆಗಿಬಿಡುತ್ತೆ. ಅದೇ ರೀತಿ ಬೆಳೆಗೂ ಅಷ್ಟೇ, ಇಷ್ಟೇ ಪ್ರಮಾಣದಲ್ಲಿ ಬೇಕಾಗಿರುತ್ತೆ, ಶಿಫಾರಸಿನ ಪ್ರಮಾಣದ ಗೊಬ್ಬರ ಅಂತ ಇರುತ್ತೆ, ಅಷ್ಟು ಕೊಟ್ಟರೆ ಸಾಕು, ಅದಷ್ಟೇ ಎಳ್ಕೊಳ್ಳುತ್ತೆ ಭೂಮಿಯಿಂದ. ಆದರೆ ನಾವೇನು ಮಾಡ್ತಿದ್ದೀವಿ, ಡಬಲ್ ಕೊಡ್ತಿದ್ದೀವಿ, ಅದೇನು ವೇಸ್ಟ್, ನಮಗೆ ಖರ್ಚು ಜಾಸ್ತಿ, ಅದೇ ರೀತಿ ಪೋಲಾಗೋದು ಜಾಸ್ತಿ. ಅದಕ್ಕೋಸ್ಕರ ನಾವು ಸಮತೋಲನವಾಗಿ ಗೊಬ್ಬರಗಳನ್ನ ಬಳಸಿದ್ರೆ, ಅಂದರೆ ಮಣ್ಣು ಪರೀಕ್ಷೆ ಆಧಾರಿತ ಮಣ್ಣು ಪರೀಕ್ಷೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಮ್ಮ ಮಣ್ಣಲ್ಲಿ ಇದೆ ಪೋಷಕಾಂಶಗಳ ಲಭ್ಯತೆ ಅಂತೆ. ಸೊ ಅದನ್ನು ಇಟ್ಕೊಂಡು ನಾವು ಈ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ, ಬೆಳೆ ಎಷ್ಟು ಎಳ್ಕೊಳ್ಳುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಈ ಮಣ್ಣಿನ ಆರೋಗ್ಯ ಚೀಟಿ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೇ ಕೊಡ್ತಾ ಇದ್ದೀವಿ ಸರ್. ಈಗ ಗೊಬ್ಬರದ ಅಂಗಡಿಗೆ ಹೋಗಿ ಇಂಥ ಗೊಬ್ಬರ ಬೇಕು ಅಂತ ಹೇಳಿದಾಗ ಅಲ್ಲಿ ಅದು ಲಭ್ಯ ಇಲ್ಲದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನೇರ ರಸಗೊಬ್ಬರವನ್ನು ಖರೀದಿ ಮಾಡಬೇಕು ಅಥವಾ ಸಂಯುಕ್ತ ರಸಗೊಬ್ಬರವನ್ನು ಖರೀದಿ ಮಾಡಬೇಕು, ಪ್ರಮಾಣವನ್ನು ಹೇಗೆ ನಿರ್ಧಾರ ಮಾಡುವುದು ಅಂತ ರೈತರು ಹೇಳುವಂಥದ್ದು, ಮಣ್ಣಿಗೆ ಒಂದಷ್ಟು ಗೊಬ್ಬರ ಕೊಡಬೇಕು, ಯಾವುದು ಎಷ್ಟು ಅನ್ನುವ ನಿರ್ಧಾರ ಅವರದ್ರಲ್ಲಿ ಇರುವುದಿಲ್ಲ. ಅದನ್ನು ಹೇಗೆ ನಿರ್ಧಾರ ಮಾಡೋದು? ಇವಾಗ ಸಂಯುಕ್ತ ಗೊಬ್ಬರಗಳಂದರೆ ಕೆಲವೊಂದು ಬೆಳೆಗೆ ಹೌದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್, ಅದು ಏನಾಗುತ್ತೆ ಅಂತಂದರೆ ಕೆಲವೊಂದು ಬೆಳೆಗೆ ಪೊಟ್ಯಾಷ್ನ ಅಂಶ ಜಾಸ್ತಿ ಕೊಡಬೇಕಾಗಿರುತ್ತೆ, ಕೆಲವೊಂದು ಬೆಳೆಗೆ ಪೊಟ್ಯಾಷ್ನ ಅಂಶ ಕಡಿಮೆ ಕೊಡಬೇಕಾಗಿರುತ್ತೆ. ಇವಾಗ ಶುಂಠಿ ಇದ್ದರೆ ಅದಕ್ಕೆ ಪೊಟ್ಯಾಷ್ನ ಅಂಶ ಕಡಿಮೆ ಕೊಡಬೇಕಾಗುತ್ತೆ, ಅದೇ ರೀತಿ ಅಡಿಕೆಗೆ ಜಾಸ್ತಿ ಕೊಡಬೇಕಾಗುತ್ತೆ. ನಾವು ಈ ಕಾಂಪ್ಲೆಕ್ಸ್ ಗೊಬ್ಬರದ ಮೇಲೆ ಜಾಸ್ತಿ ಏನು ಡಿಪೆಂಡ್ ಆಗೋದಲ್ಲ. ಇವಾಗ ಒಂದು ಪೋರ್ಷನ್ ಆಗಿ ಕಾಂಪ್ಲೆಕ್ಸ್ ಗೊಬ್ಬರನ ಬಳಸ್ಬೋದು, ಅದರಲ್ಲಿ ಸಪ್ಲೈ ಆಗೋ ಯಾವ ರೀತಿ ಸಪ್ಲೈ ಆಗುತ್ತೆ ಈ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಷ್ ಅದನ್ನು ತಿಳ್ಕೊಂಡು ನಾವು ಎಕ್ಸ್ಟ್ರಾ ಉಳಿದಿರೋ ಭಾಗನ ಈ ಯೂರಿಯಾ ಇರ್ಬೋದು, DAP ಇರ್ಬೋದು, ಇಲ್ಲ MOP ಇದರ ಮುಖಾಂತರ ಕೊಡಬೇಕು. ಜಾಸ್ತಿ ಅಂದರೆ ನಮ್ಮ ಇದರ ಪ್ರಕಾರ ಸಂಯುಕ್ತ ಗೊಬ್ಬರಗಳನ್ನು ಬಳಸಬೇಕು, ಬಟ್ ಜಾಸ್ತಿ ನೇರ ಗೊಬ್ಬರಕ್ಕೆ ಹೋಗೋದು ಒಳ್ಳೆಯದು ಅಂತ. ಈಗ ಯಾವುದೇ ಒಂದು ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಏನೇನು ದುಷ್ಪರಿಣಾಮ ಆಗ್ತದೆ ಅಂತ, ವಿಶೇಷವಾಗಿ ಯೂರಿಯಾ ಬಗ್ಗೆ ನಾವು ಹೇಳುವಂಥದ್ದು, ಜಾಸ್ತಿ ಯೂರಿಯಾವನ್ನು ಕೊಟ್ಟರೆ ಏನೇನು ತೊಂದರೆಗಳಾಗ್ತವೆ? ಇವಾಗ ಯೂರಿಯಾನ ಮೇಯ್ನಾಗಿ ನಾವು ಕೊಡೋವಂಥದ್ದು ಬೆಳೆ ಚೆನ್ನಾಗಿ ಬರಲಿ ಅಂತ, ಎಲೆಗಳೆಲ್ಲ ಚೆನ್ನಾಗಿ ಹಸಿರಾಗಿ ಇರಲಿ ಅಂತ ಹೇಳೋ ರೀತಿಯಲ್ಲಿ ನಾವು ಕೊಡೋವಂಥದ್ದು. ಇದು ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಏನಾಗುತ್ತೆ, ಹೆಚ್ಚು ರೋಗಬಾಧಿತವಾಗುತ್ತೆ. ಅದೇ ರೀತಿ ಕೀಟಬಾಧೆಯಿಂದ ಇವಾಗ ಏನೋ ಒಂದು ಕೀಟ ಬಂದಿರುತ್ತೆ, ಇಲ್ಲ ರೋಗ ಬಂದಿರುತ್ತೆ ಗಿಡಕ್ಕೆ, ನಾವೇನು ಮಾಡ್ತೀವಿ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಕೊಡಲ್ಲ, ಡಬಲ್ ಕೊಟ್ಟಿರ್ತೀವಿ. ಆವಾಗ ಜಾಸ್ತಿ ಹಸಿರಾಗಿರುತ್ತೆ ಗಿಡಗಳೆಲ್ಲ, ಜಾಸ್ತಿ ಕೀಟಗಳಿದ್ದಾಗ ಅದು ನಾರ್ಮಲಿ ಇವಾಗ ಡಬಲ್ ಆಗೇ ಆಗುತ್ತೆ, ರೋಗಗಳಿರ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಇವಾಗ ಗೊಬ್ಬರ ಕೊಟ್ಟಾದ್ಮೇಲೆ ಇಲ್ಲ ಕೀಟ ಬಂದಿರುತ್ತೆ, ಇಲ್ಲ ರೋಗ ಬಂದಿರುತ್ತೆ, ಯಾವುದೋ ಒಂದು ಸ್ಪ್ರೇ ಕೊಟ್ಟಿರ್ತೀರ, ಇಮಿಡಿಯೇಟ್ ನೀವು ಯೂರಿಯಾನ ಕೊಡೋದಲ್ಲ, ಯೂರಿಯಾ ಮೇಲ್ಗೊಬ್ಬರವಾಗಿ ಅದನ್ನು ಕೊಡೋ ಅಂಥದ್ದಲ್ಲ. ಒಂದು 4 ರಿಂದ 5 ದಿವಸ ಗ್ಯಾಪ್ ಬಿಟ್ಟು
ಕೊಡಿ ಗೊಬ್ಬರಗಳನ್ನ. ಒಂದೇ ಗೊಬ್ಬರದ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಮೇಯ್ನಾಗಿ ನಾವು ಅದೇ ಹೇಳೋದು, ಪೊಟ್ಯಾಷ್ ಆದಷ್ಟು ರೈತರು ಏನು ಮಾಡ್ತಿದ್ದಾರೆ, ಪೊಟ್ಯಾಷ್ನ ಬಳಕೆ ಕಡಿಮೆನೇ. ಈ ಭಾಗದಲ್ಲಂತೂ ಕಡಿಮೆನೇ ಇರುವಂಥದ್ದು ಉತ್ತರ ಕನ್ನಡದಲ್ಲಿ. ಸೊ ನಾವು ಹೇಳೋದು ಒಳಗಡೆಯಿಂದ ರೋಗ ನಿರೋಧಕ ಶಕ್ತಿ ಬರಬೇಕಲ್ಲ ಸರ್. ಇವಾಗ ನಮಗೂ ಅಷ್ಟೇ, ಯಾವುದೇ ರೋಗಕ್ಕೆ ನಾವು ತುತ್ತಾಗಬೇಕಿಲ್ಲ, ಶೀತ ಏನಾದರೂ ಬಂದು ಜ್ವರ ಬಂದರೂ ನಮಗೆ ರೋಗ ನಿರೋಧಕ ಶಕ್ತಿ ಇಲ್ಲ ಅಂದರೆ ನಾವು ಜಾಸ್ತಿ ಟ್ಯಾಬ್ಲೆಟೇ ತಗೋತೀವಿ. ಅದೇ ಆಗುತ್ತೆ ಬೆಳೆಗೆ. ನಾವು ಪೊಟ್ಯಾಷ್ನ ಕೊಡ್ತಾ ಇಲ್ಲ ಅಂತಂದರೆ ಒಳಗಡೆಯಿಂದ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರಲ್ಲ. ಆವಾಗ ರೋಗ ಕಂಟ್ರೋಲಿಗೆ ಇಲ್ಲ ಕೀಟ ಕಂಟ್ರೋಲಿಗೆ ಏನು ಮಾಡ್ತೀವಿ, ಹೊರಗಡೆಯಿಂದ ಸ್ಪ್ರೇ ಕೊಡಲೇಬೇಕಾಗುತ್ತೆ. ಅದರಿಂದ ಬೆಳೆ ಹಾನಿಯಾಗೋದು ಜಾಸ್ತಿ. ಆದಷ್ಟು ಒಂದೇ ಗೊಬ್ಬರದ ಮೇಲೆ ಡಿಪೆಂಡ್ ಆಗುವಂಥಲ್ಲ. ಯೂರಿಯಾ ಅಂದರೆ ಯೂರಿಯಾ ಒಂದೇ ಅಲ್ಲ, ಪೊಟ್ಯಾಷ್ನ ಅಂಶ ಇದೆ. ಇವಾಗ ರಂಜಕನೂ ಕೊಡಬೇಕಾಗುತ್ತೆ. ರಂಜಕ ಏನಕ್ಕೆ, ಇವಾಗ ನಾಟಿ ಮಾಡೋ ಟೈಮಲ್ಲಿ, ಬೀಜ ಬಿತ್ತೋ ಟೈಮಲ್ಲಿ ಕೊಡಬೇಕು. ಏನಕ್ಕೆ, ರೂಟಿನ ಅಂದರೆ ಬೇರಿನ ಬೆಳವಣಿಗೆಗೆ ಚೆನ್ನಾಗಿ ಬೇಕಾಗುವಂಥದ್ದು, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೇಕಾಗುವಂಥದ್ದು ಈ ರಂಜಕನೇ. ಅದನ್ನು ನಾವು ನೆಕ್ಸ್ಟ್ ಒಂದು 30-40 ದಿವಸ ಬಿಟ್ಟು ಕೊಟ್ಟರೆ ಅಲ್ಲೇನು ಯೂಸ್ ಆಗಲ್ಲ ಅಲ್ಲ. ಅದಕ್ಕೋಸ್ಕರ ಯಾವ ಹಂತದಲ್ಲಿ ಏನು ಕೊಡಬೇಕು ಆ ಗೊಬ್ಬರಗಳನ್ನ ಕೊಡಬೇಕು. ಎಷ್ಟು ಪ್ರಮಾಣದಲ್ಲಿ, ಕಂತುಗಳಲ್ಲಿ ಕೊಡಬೇಕು, ಇಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಬೆಳೆಗೆ ಅಷ್ಟೇ ಪ್ರಮಾಣದಲ್ಲಿ ಕೊಡುವಂಥದ್ದು. ಇನ್ನೊಂದು ವಿಚಾರ, ಈ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಗುರುತಿಸ್ಬೋದು ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ ಅಂತ ಹೇಳಿ, ನಂತರ ಅದಕ್ಕೆ ಒಂದು ಪರಿಹಾರ ಹೇಗೆ ಅಂತ. ಇವಾಗ ನಾವು ನಾರ್ಮಲ್ ಅಂದರೆ ಮೇಯ್ನಾಗಿ ನಾನು ಮುಖ್ಯ ಪೋಷಕಾಂಶಗಳನ್ನ ಅಷ್ಟೇ ಇಲ್ಲಿ ತಗೊತೀನಿ. ಸಾರಜನಕ ನೀವು ನೋಡೋದಿದ್ರೆ, ಈ ಸಾರಜನಕ, ರಂಜಕ, ಪೊಟ್ಯಾಷ್ ಇವೆಲ್ಲ ಕೊರತೆ ಇದ್ದರೆ ಕೆಳಗಿನ ಎಲೆಯ ಭಾಗಗಳು ಹಳದಿ ಆಗುವಂಥ, ಸಾರಜನಕ ಮೇನ್ ಕೊರತೆ ಇದ್ದರೆ ಕೆಳಗಿನ ಎಲೆಯ ಭಾಗಗಳು ಹಳದಿ ಆಗಿದೆ, ಅಂದರೆ ಕಂಪ್ಲೀಟ್ ಹಳದಿಯಾಗಿ ಹೋಗಿರುತ್ತೆ. ಅದೇ ರೀತಿ ರಂಜಕದ ಕೊರತೆ ಇದ್ದರೆ ಈ ಎಲೆಗಳು, ಮೇಯ್ನಾಗಿ ನೀವು ಭತ್ತ ಇಲ್ಲ ಜೋಳದಲ್ಲಿ ಸಿಗುವಂಥದ್ದು ಎಲೆ ಎಲ್ಲ ಒಂದು ನೇರಳೆ ಬಣ್ಣಕ್ಕೆ ತಿರುಗಿರುತ್ತೆ ಫುಲ್. ಆ ಥರ ಕಂಡ್ರೆ ನೀವು ರಂಜಕದ ಕೊರತೆ ಇದೆ ಅಂತ ಅರ್ಥ. ಅದೇ ರೀತಿ ಪೊಟ್ಯಾಷ್ನ ಕೊರತೆ ಕಂಡ್ರೆ ತುದಿ ಎಲೆಗಳು, ಅಂದರೆ ಎಲೆ ತುದಿಯಿಂದ ಸುಟ್ಟ ರೀತಿ ಆಗಿರುತ್ತೆ. ಇವೆಲ್ಲ ಸಾರಜನಕ, ರಂಜಕ, ಪೊಟ್ಯಾಷ್ ಇವೆಲ್ಲವೂ ಕೆಳಗಿನ ಭಾಗದ ಎಲೆಗಳಲ್ಲಿ ಈ ಕೊರತೆಗಳನ್ನು ತೋರಿಸುತ್ತೇವೆ. ಸೊ ಅದಕ್ಕೋಸ್ಕರ ನಾವು ಯಾವುದು ಈ 10 ಇಮಿಡಿಯೇಟ್ ರಿಕವರಿಗೆ, ಇಮಿಡಿಯೇಟ್ ನೀವು ರಿಕವರ್ ಮಾಡಬೇಕು ಅಂತಂದಾಗ ಸಾರಜನಕ ಕೊರತೆ ಇದ್ದರೆ ನೀವು ಯೂರಿಯಾನು ಕೊಡ್ಬೋದು, ಇಲ್ಲ DAPನೂ ಕೊಡ್ಬೋದು. ಪೊಟ್ಯಾಷ್ ಕೊಡಬೇಕು ಅಂದರೆ ಸ್ಪ್ಲಿಟ್ ಡೋಸಲ್ಲಿ ನಾವು ಕೊಡ್ಬೋದು. ಭತ್ತಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಸ್ಪ್ಲಿಟ್ ಡೋಸಸ್ಸಲ್ಲಿ, ಅದನ್ನು ಕೊಡ್ಬೋದು. MOP ಇಲ್ಲ ಅಂದರೆ ನೀವು 19-19-19 ಅದು 5 ಗ್ರಾಮ್ ಪರ್ ಲೀಟರಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಕೊಡ್ಬೋದು. ಇಲ್ಲ ಅಂದರೆ 13-0-45 ಅಂತ ಕಾಂಪ್ಲೆಕ್ಸ್ ಗೊಬ್ಬರ ಇದೆ. ಸೊ ಅದನ್ನು ನೀವು ಸ್ಪ್ರೇ ಕೊಡ್ಬೋದು. ಮೇಯ್ನಾಗಿ ಅದು ಯಾವ ಕೊರತೆ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅದರ ಮುಖಾಂತರ ನಾವು ಈ ಸ್ಪ್ರೇಗಳನ್ನ ಇಲ್ಲ ಮೇಲ್ಗೊಬ್ಬರಗಳನ್ನ ಕೊಡುವಂಥದ್ದು. ಈಗ ಸ್ಪ್ಲಿಟ್ ಡೋಸ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದರೆ, ಅಂದರೆ ಬೆಳೆಯ ವಿವಿಧ ಹಂತಗಳನ್ನು ನೋಡಿಕೊಂಡು ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿ, ಮೂಲ ಗೊಬ್ಬರ ಮತ್ತು ಮೇಲು ಗೊಬ್ಬರ ಏನಿದರ ವ್ಯತ್ಯಾಸ, ಏನಿದರ ಮಹತ್ವ? ಇವಾಗ ಮೂಲ ಗೊಬ್ಬರವಾಗಿ ನಾವು 3 ಗೊಬ್ಬರಗಳನ್ನ ಹೇಳ್ತೀವಿ. ಸಾರಜನಕ, ರಂಜಕ, ಪೊಟ್ಯಾಷ್ ಬಿತ್ತೋ ಟೈಮಲ್ಲಿ ಬೇಕಾಗುತ್ತೆ, ಇಲ್ಲ ನಾಟಿ ಮಾಡೋ ಟೈಮಲ್ಲಿ ಬೇಕಾಗುತ್ತೆ. ಅದೇ ಏನು, ಈ ಸಾರಜನಕ ಮತ್ತು ಪೊಟ್ಯಾಷನ್ನು 50 ಭಾಗ, ಇವಾಗ 100% ಕೊಡಿ ಅಂತ ಹೇಳಿರ್ತೀವಿ. 100 kg ಅಂತಿದ್ರೆ ಅದರಲ್ಲಿ 50 kgಯನ್ನಷ್ಟೇ ನಾವು ಸ್ಟಾರ್ಟಿಂಗ್ ಡೋಸ್ ಆಗಿ ಕೊಡುವಂಥದ್ದು ಮೂಲ ಗೊಬ್ಬರವಾಗಿ. ಅದು ಬಿತ್ತುವ ಇಲ್ಲ ನಾಟಿ ಮಾಡುವ ಟೈಮಲ್ಲಿ ಅದು ಸಾರಜನಕ, ರಂಜಕ ಫುಲ್ ಡೋಸಲ್ಲಿ ಕೊಡಬೇಕಾಗುತ್ತೆ. ಅದು 100 ಎಷ್ಟು ಹೇಳಿರ್ತೀವಿ, ಇವಾಗ 30 kg ಕೊಡಬೇಕು ಒಂದು ಬೆಳೆಯ ಬೆಳವಣಿಗೆಗೆ ಅಂತ ಇದ್ದರೆ ಆ 30 kg ಅಷ್ಟು ಗೊಬ್ಬರಗಳನ್ನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪೊಟ್ಯಾಷನ್ನು ನೀವು ಸ್ಪ್ಲಿಟ್ಟಾಗಿ ಅಂದರೆ ಕಂತುಗಳಲ್ಲೂ ಕೊಡ್ಬೋದು, ಇಲ್ಲ ಮೂಲವಾಗಿ ಅಂದರೆ ಸ್ಟಾರ್ಟಿಂಗಲ್ಲೇ ನೀವು ಬಿತ್ತುವಾಗನೂ ಕೊಡ್ಬೋದು. ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಇವಾಗ ಸಾರಜನಕ ಅದು ಏನಾಗುತ್ತೆ ಅಂದರೆ ಮಣ್ಣಿಗೆ ಹಾಕಿದ ತಕ್ಷಣ ಒಂದೊಂದು ಸರಿ ಯೋಪರೇಟ್ ಆಗೋಗಿರುತ್ತೆ ಬೆಳೆಗೆ, ಅದು ಆವಿ ಆಗೋಗಿರುತ್ತೆ, ಸಿಗೋದಿಲ್ಲ ಬೆಳೆಯ ಬೆಳವಣಿಗೆಗೆ. ಸೊ ಅದಕ್ಕೋಸ್ಕರ ಸಾಕಷ್ಟು ರಿಸರ್ಚ್ ಮಾಡಿದ ಮೇಲೆ ಅದನ್ನು ಕಂತುಗಳಲ್ಲಿ ಕೊಡಿ ಅಂತ ಹೇಳ್ತೀವಿ. ಇವಾಗ 50 ಭಾಗ ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಇನ್ನು ಉಳಿದ 50 ಭಾಗನ 2 ಸರಿ ಕೊಡಬೇಕು. ಅಂದರೆ 25 ಭಾಗ ಒಂದು ಸರಿ, ಒಂದು 30-45 ದಿವಸ ಆದಮೇಲೆ, ಮತ್ತೆ ಉಳಿದ 60 ದಿವಸ ಆದಮೇಲೆ ಮತ್ತೆ 25 ಭಾಗವನ್ನು ಕೊಡೋವಂಥದ್ದು. ಈ ರೀತಿ ಬೆಳೆಗೆ ಕಾಳು ಕಟ್ಟುವಾಗ ಇರ್ಬೋದು, ಇಲ್ಲ ತೆನೆ ಏನು ಟಿಲ್ಲರ್ಸ್ ಅಂತ ನಾವು ಹೇಳ್ತೀವಿ ಭತ್ತದಲ್ಲಿ. ಸೊ ಅದು ಬಿಡುವಾಗ ನಾವು ಇದನ್ನು ಕೊಟ್ಟರೆ ಬೆಳೆಯ ಬೆಳವಣಿಗೆಗೆ ಆ ಟೈಮಲ್ಲಿ ಏನು ಬೇಕೋ ಅದು ಸಿಗುತ್ತೆ ಅಂತ. ಆಮೇಲೆ ಈಗ ಈ ರಸಗೊಬ್ಬರ ಆಗ್ಬೋದು ಅಥವಾ ಬೇರೆ ಬೇರೆ ಪೋಷಕಾಂಶಗಳಾಗ್ಬೋದು, ಇವುಗಳನ್ನು ಕೊಡುವಂತಹ ಒಂದು ವಿಧಾನ ನೆಲಕ್ಕೆ ನೇರವಾಗಿ ಎರಚುವಂತಹದ್ದು ಅಥವಾ ದ್ರವ ರೂಪದಲ್ಲಿ ಕೊಡುವಂತಹದ್ದು ಅಥವಾ ಡ್ರಿಪ್ನ ಮೂಲಕ ಕೊಡುವಂತಹದ್ದು, ಹೇಗೆ ಇದು? ನೀವು ಯಾವುದ್ರ ಮುಖಾಂತರನೂ ಕೊಡ್ಬೋದು, ಆದರೆ ಮಣ್ಣಿನ ಜೊತೆ ಅದು ಮಿಶ್ರಣಗೊಳ್ಬೇಕು. ನೀವು ಮೇಲ್ಗಡೆ ನೀವು ಇವಾಗ ಯೂರಿಯಾ ನೀವು ಮೇಲ್ಗಡೆ ಎರಚಿದ್ರಿ ಅಂದರೆ ಮಣ್ಣಿಗೆ ಮಿಕ್ಸ್ ಮಾಡ್ತಿಲ್ಲ ಅಂತಂದರೆ ಆವಿ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ಇವಾಗ ನಾವು ದ್ರವ ರೂಪದ ಗೊಬ್ಬರಗಳು ಅಂದರೆ ಇರಿಗೇಷನ್ ಮುಖಾಂತರನೇ ನೀವು ಕೊಡ್ಬೋದು, ಇಲ್ಲ ಸಾವಯವ ಮುಖಾಂತರ ನಾವು ಜೀವಾಮೃತ ಅಂತ ಹೇಳ್ತೀವಿ, ಅದನ್ನು ಪ್ರಿಪೇರ್ ಮಾಡಿ ದ್ರವ ರೂಪದ ಜೈವಿಕ ಗೊಬ್ಬರಗಳಂತ ಹೇಳ್ತೀವಿ, ಸಾವಯವ ಗೊಬ್ಬರಗಳು. ಸೊ ಅದನ್ನು ಕೊಡ್ಬೋದು. ಆದಷ್ಟು ಮಣ್ಣಿಗೆ ಮಿಕ್ಸ್ ಆಗಬೇಕು. ನೀವು ಮೇಲ್ಗಡೆನೇ ಬಿಟ್ಟರೆ
ಯಾವೇ ಆಗೋ ಚಾನ್ಸಸ್ ಇಲ್ಲ ಬೇರೆ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಯಾವತ್ತೂ ಯಾವುದೇ ಗೊಬ್ಬರಗಳನ್ನ ಮಣ್ಣಿಗೆ ಕೊಡುವಂಥದ್ದು ಮುಖ್ಯ, ಮಣ್ಣಿನ ಜೊತೆ ಮಿಕ್ಸ್ ಮಾಡುವಂಥದ್ದು ಮುಖ್ಯ. ಸಿಂಪರಣೆ ಮಾಡೋದಿದ್ರೆ ಸಿಂಪಡಣೆ ಮಾಡೋದಿದ್ರೆ ಫೋಲಿಯರ್ ಸ್ಪ್ರೇ, ಅದು ನ್ಯಾಪ್ಸ್ಯಾಕ್ ಸ್ಪ್ರೇ ಇರ್ಬೋದು, ಇಲ್ಲ ನಿಮ್ಮದು ಯಾವುದೇ ಸ್ಪ್ರೇಗಳನ್ನ ಯೂಸ್ ಮಾಡ್ಕೊಂಡು ಇಷ್ಟೇ ಪ್ರಮಾಣದಲ್ಲಿ ನಿಂತಿರುತ್ತೆ. ಕಾಂಪ್ಲೆಕ್ಸ್ ಅಂದರೆ ಕರಗುವ ಗೊಬ್ಬರಗಳಿರಬೇಕು, ಯಾವುದೇ ಪಾರ್ಟಿಕಲ್ಸ್ ಉಳಿಬಾರ್ದು ನೀವು ದ್ರವ ರೂಪದ ಗೊಬ್ಬರಗಳಿದ್ದಾಗ. ಸೊ ಅಂಥದನ್ನು ಚೂಸ್ ಮಾಡಿಕೊಂಡು ನಾವು ಒಂದು ಯೂಶ್ವಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನೇ ಹೇಳ್ತೀವಿ, ಅಂದರೆ ಇಮಿಡಿಯೇಟ್ ಎಫೆಕ್ಟಿಗೆ ಅದು ಪ್ರತಿ 5 ಲೀಟ್ರಿಗೆ 5 ಗ್ರಾಮ್ ಅಷ್ಟು ಮಿಶ್ರಣ ಮಾಡಿ ನಾವು ಕೊಡುವಂಥದ್ದು ಸರ್. ಈಗ ಪೊಟ್ಯಾಷ್ ಅಂದ ತಕ್ಷಣ ಸಲ್ಫೇಟ್ ಆಫ್ ಪೊಟ್ಯಾಷ್ ಇದೆ, ಮ್ಯೂರೇಟ್ ಆಫ್ ಪೊಟ್ಯಾಷ್ ಇದೆ, ಬೇರೆ ಬೇರೆ ರೂಪದಲ್ಲಿ ಕೂಡ ಇರ್ತದೆ. ಯಾವ ಗೊಬ್ಬರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ? ನಾವು ಸಾಧಾರಣವಾಗಿ ಸಲ್ಫೇಟ್ ಆಫ್ ಪೊಟ್ಯಾಷ್ ಅಂತೂ ರೆಕಮೆಂಡ್ ಮಾಡಲ್ಲ. ಅದು ಇವಾಗ ಹೌದು ಅದು ಈ ಟೊಬ್ಯಾಕೊ ಮತ್ತು ಪೊಟ್ಯಾಟೊ ಆ ಇದರಲ್ಲಿ ಸಿಗೋವಂಥ ಅಂದರೆ ಕೊಡುವಂಥದ್ದು ಆ ಬೆಳೆಗಳಿಗೆ ಜನರಲ್ ಆಗಿ ನಾವು ಹೇಳುವಂಥದ್ದು ಎಮ್ ಒ ಪಿನೇ ರೈತರು ಇವಾಗೂ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಎಮ್ ಒ ಪಿನೇ ಕೊಡಬೇಕಾಗುತ್ತೆ ಸರ್ ಪೊಟ್ಯಾಷ್ ಮೂಲದ ಗೊಬ್ಬರಗಳನ್ನ. ಆಮೇಲೆ ಈಗ ರಾಸಾಯನಿಕ ಗೊಬ್ಬರ ಅಂತಿಮ ಹಂತ ಆಯಿತು, ಅದಕ್ಕಿಂತ ಪೂರ್ವಭಾವಿಯಾಗಿ ಒಂದಿಷ್ಟು ಸಾವಯವ ಗೊಬ್ಬರವೂ ಕೂಡ ಅಥವಾ ಮಣ್ಣಿನಲ್ಲಿ ಪೋಷಕಾಂಶ ಇರಬೇಕು ಅಂತ ಹೇಳಿ, ಇದರ ಒಂದು ಮಹತ್ವದ ಬಗ್ಗೆ ಹೇಳಿ. ಈಗ ಹಸಿರೆಲೆ ಗೊಬ್ಬರ ಆಗ್ಬೋದು ಅಥವಾ ಇನ್ನಿತರ ಸಾವಯವ ಗೊಬ್ಬರಗಳಾಗ್ಬೋದು, ಇದು ರಾಸಾಯನಿಕ ಗೊಬ್ಬರದ ಹೀರುವಿಕೆಯಲ್ಲಿ ಯಾವ ರೀತಿ ನೆರವಾಗ್ತದೆ ಅಂತ? ಉತ್ತರ ಕನ್ನಡ ಭಾಗದಲ್ಲಿ ನೋಡಿದ್ರೆ ಹುಳಿ ಮಣ್ಣು ಇರುವಂಥದ್ದು, ಹುಳಿ ಮಣ್ಣಿಗೆ ಮುಖ್ಯವಾಗಿ ನಾವು ಕೊಡಬೇಕಾಗಿರೋದು ಸುಣ್ಣ. ಅದು ಏನು ಮಾಡುತ್ತೆಪ್ಪ ಅಂತಂದರೆ ಮಣ್ಣಲ್ಲಿ ಏನು ಸುಣ್ಣ ನಾವು ಹಾಕ್ತೀವಲ್ವ, ಬೆಳೆಗಳಲ್ಲಿ ಇವಾಗ ಮಣ್ಣಲ್ಲೇ ಪೋಷಕಾಂಶಗಳ ಲಭ್ಯತೆ ಆಲ್ರೆಡಿ ಇರುತ್ತೆ, ಅದನ್ನು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಪೋಷಕಾಂಶಗಳು ನಾವೇನು ಬೇರೆ ಮುಖಾಂತರ ಸಾವಯವ ಇಲ್ಲ ರಾಸಾಯನಿಕ ಗೊಬ್ಬರದ ಮುಖಾಂತರ ಕೊಟ್ಟಿರ್ತೀವಲ್ವ, ಅದನ್ನು ಬೆಳೆಗಳಿಗೆ ಸಿಗೋ ರೀತಿ ಹೆಲ್ಪ್ ಮಾಡುವಂಥದ್ದು. ಈ ಸಾವಯವ ಯಾಕೆ ಮುಖ್ಯ? ಇವಾಗಿನ ಟೈಮಲ್ಲಿ ನೋಡ್ಬೋದು ನಾವು, ಹಿಂದೆ ಎಲ್ಲ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ನಾವು ಜಮೀನಿಗೆಲ್ಲ ಕಾಲಿಡ್ತಿದ್ರೆ ಒಂಥರ ತಂಪು ಅನುಭವ ಆಗ್ತಿತ್ತು, ಕಾಲೆಲ್ಲ ಒಳಗಡೆ ಹೋಗ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ, ಎಲ್ಲ ಕಲ್ಲು ಮರಳು ಇದೇ ತುಂಬ್ಕೊಂಡ್ಬಿಟ್ಟಿದೆ. ಏನಾಗ್ತಿದೆ, ಸಾವಯವದ ಅಂಶ ಕಡಿಮೆ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ಅಂತಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಇದೇ ಆಗ್ತಾ ಇರೋದು. ರಾಸಾಯನಿಕಕ್ಕೆ ಮೊರೆ ಹೋಗ್ತಿದ್ದಾರೆ ಜಾಸ್ತಿ. ಸಾವಯವ ಯಾಕೆ? ಇವಾಗ ಮುಂಚೆ ಎಲ್ಲ ಒಂದು ಮನೆಯಲ್ಲಿ ಒಂದು ದನ ಇರ್ತಾಯಿತ್ತು, ಬಟ್ ಇವಾಗ ಆ ರೀತಿ ಇಲ್ಲ, ಒಂದು ಮನೆಯಲ್ಲಿ ದನ ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ಆ ಸಾವಯವ ಅಂಶ ಏನಕ್ಕೆ ಮುಖ್ಯ? ಈ ರಾಸಾಯನಿಕ ಗೊಬ್ಬರಗಳು ಇರ್ಬೋದು, ಇಲ್ಲ ಸಾವಯವ ಏನು ಹಾಕಿರ್ತೀವಲ್ವ, ನೀರು ಹಿಡಿದಿಟ್ಕೊಳ್ಳಿಕ್ಕೆ ಸಹಕಾರಿ ಮಾಡುತ್ತೆ. ಅದೇ ರೀತಿ ಗೊಬ್ಬರಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಹಕಾರಿ ಮಾಡುತ್ತೆ. ಹಂತ ಹಂತವಾಗಿ ಬಿಡಲಿಕ್ಕೆ, ಅಂದರೆ ಬೆಳೆಗಳಿಗೆ ಹಂತ ಹಂತವಾಗಿ ಕೊಡೋ ರೀತಿಯಲ್ಲಿ ಅದು ಸಹಾಯ ಮಾಡುತ್ತೆ. ಇಲ್ಲ ಬೇರಿನ ಬೆಳವಣಿಗೆಗೆ ಸಹಾಯ, ಮೇಯ್ನಾಗಿ ಸೂಕ್ಷ್ಮಾಣುಜೀವಿಗಳು ಏನು ಬೆಳೆಗಳಿಗೆ ಪೋಷಕಾಂಶಗಳು ಲಭ್ಯತೆ ಮಾಡುವಲ್ಲಿ ಹೆಚ್ಚಿನ ಪಾತ್ರ ವಹಿಸುವಂಥದ್ದು ಈ ಸೂಕ್ಷ್ಮಾಣುಜೀವಿಗಳು. ಅದರ ಪಾತ್ರ ಮುಖ್ಯವಾಗಿ ಇರಬೇಕಂತಂದರೆ ಈ ಸಾವಯವ ಅಂಶ ಮುಖ್ಯವಾಗಿ ಮಣ್ಣಲ್ಲಿ ಬೇಕು. ಅದೇನು ತಿನ್ನುತ್ತೆ? ಕಾರ್ಬನ್, ಅಂದರೆ ಬೆಳೆ ಇದರಲ್ಲಿ ಸಾವಯವ ಅಂಶ ಅದೇನಿದೆ ಕಾರ್ಬನ್ ಸೋರ್ಸ್, ಅದನ್ನು ಯೂಸ್ ಮಾಡಿಕೊಂಡು ಈ ಸೂಕ್ಷ್ಮಾಣುಜೀವಿಗಳು ಮಲ್ಟಿಪ್ಲೈ ಆಗಿ ಬೆಳೆಗೆ ಇದು ಪೋಷಕಾಂಶಗಳನ್ನ ಕೊಡೋ ಅಂಥದ್ದು. ಈ ಮೇಯ್ನಾಗಿ ಸಾವಯವ ಅಂಶ ಬೇಕಾಗಿರೋದು ಈ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ, ಅದೇ ರೀತಿ ಪೋಷಕಾಂಶಗಳನ್ನ ಹಂತ ಹಂತವಾಗಿ ಕೊಡೋ ರೀತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ. ಅದೇ ರೀತಿ ನಾವೇನು ನೀರು ಸಪ್ಲೈ ಮಾಡಿರ್ತೀವಿ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ, ಹೆಚ್ಚು ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳಲು ಸಹಕಾರಿಯಾಗುತ್ತೆ. ಸೊ ಇಷ್ಟು ಸಾವಯವ ಅಂಶ ಇಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಪೀಳಿಗೆಗೆ, ನೆಕ್ಸ್ಟ್ ಬರೋ ಪೀಳಿಗೆಗೆ ನಮ್ಮ ಮಣ್ಣು ಇರಲ್ಲ ಸರ್, ಅಂದರೆ ಬೆಳೆ ಕೊಡುವಲ್ಲಿ ಅದು ವಿಫಲ ಆಗುತ್ತೆ. ಈ ಉತ್ತರ ಕನ್ನಡ ಜಿಲ್ಲೆಯನ್ನು ತಗೊಂಡ್ರೆ ಇಲ್ಲಿಯೂ ಕೂಡ ಕರಾವಳಿ ಪ್ರದೇಶಗಳು ಒಂದು ಕಂಡೀಷನಲ್ಲಿರ್ತದೆ. ಉತ್ತರ ಭಾಗದಲ್ಲಿರುವಂತಹ ಈ ಘಟ್ಟದ ಮೇಗಿನ ಒಂದು ಬೆಳೆಯ ಪರಿಸ್ಥಿತಿಯೂ ಕೂಡ ಭಾಳಷ್ಟು ಭಿನ್ನವಾಗಿರ್ತದೆ. ಇವೆರಡರಲ್ಲಿ ಪೋಷಕಾಂಶಗಳ ಬೇಡಿಕೆಯಲ್ಲಿಯೂ ಕೂಡ ಏನಾದರೂ ವ್ಯತ್ಯಾಸ ಇರ್ತದೆ? ಅಂದರೆ ಜಾಸ್ತಿ ಮಳೆ ಬೀಳೋದ್ರಿಂದ ನಾವು ಇವಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ನಾವು ಮಣ್ಣು ಪರೀಕ್ಷೆ ಮಾಡ್ತಾ ಇರ್ತೀವಿ. ಸೊ ಆವಾಗ ಏನಾಗ್ತಿದೆ ಅಂದರೆ ನಮಗೆ ಏನು ಅಂಥ ಮೇಜರ್ ಡಿಫ್ರೆನ್ಸ್ ಏನೋ ಕಾಣಸಿಗಲ್ಲ. ಕೋಸ್ಟಲ್ ಬೆಲ್ಟ್ ಇರ್ಬೋದು, ಇಲ್ಲ ಮಲೆನಾಡು ಪ್ರದೇಶದಲ್ಲಿ ಸೇಮ್ ಇರ್ತವೆ, ಹುಳಿ ಮಣ್ಣು ಇರುತ್ತೆ. ಅದೇ ರೀತಿ ಪೋಷಕಾಂಶಗಳ ಪ್ರಮಾಣ ಆದಷ್ಟು ಕಡಿಮೆನೇ, ಅಂದರೆ ಕಬ್ಬಿಣ ಮತ್ತು ಮ್ಯಾಂಗನೀಸ್ನ ಅಂಶ ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದ್ದು ಈ ಭಾಗದಲ್ಲಿ. ಹೆಚ್ಚು ಇವಾಗ ಸಾವಯವ ಅಂಶ ಯೂಸ್ ಮಾಡ್ತಿದ್ದಾರೆ ಅಂದರೆ ಅಲ್ಲಲ್ಲಿ ಪೊಟ್ಯಾಷ್ನ ಅಂಶ ಅಂದರೆ ಸಮವಾಗಿದೆ, ಅದೇ ರೀತಿ ರಂಜಕದ ಅಂಶ ಸಮವಾಗಿದೆ. ಅಂದರೆ ವಿಭಿನ್ನವಾಗಿ ಎರಡೂ ಇದರಲ್ಲಿ ಜಾಸ್ತಿ ಏರುಪೇರು ಅಂತ ಏನಿಲ್ಲ, ಎಲ್ಲ ಮಣ್ಣುಗಳು ಆಲ್ಮೋಸ್ಟ್ ಸಮವಾಗಿದೆ ಅಂತಲೇ ನನ್ನ ಅನಿಸಿಕೆ ಸರ್. ಈ ಮಣ್ಣಿನ ಗುಣಧರ್ಮದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಕೆಲವು ಕಡೆ ಕಪ್ಪು ಮಣ್ಣು ಇರ್ಬೋದು, ಕೆಲವು ಕಡೆ ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಇರ್ಬೋದು, ಕೆಲವು ಕಡೆ ಮರಳು ಮಿಶ್ರಿತ ಮಣ್ಣು ಇರ್ಬೋದು. ಇದರಲ್ಲಿಯೂ ಪೋಷಕಾಂಶದ ಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಹೌದು, ಇವಾಗ ಜಂಬಿಟ್ಟಿಗೆ ಮಣ್ಣು ಕೋಸ್ಟಲ್ ಭಾಗದಲ್ಲಿ ಜಾಸ್ತಿ ಇರುವಂಥದ್ದು. ಅದೇ ನೀವು ಘಟ್ಟ ಏರ್ತಾ ಬಂದರೆ ಸ್ವಲ್ಪ ಮರಳು ಮಣ್ಣು ಇರುತ್ತೆ. ಅದೇ ರೀತಿ ಕಪ್ಪು, ಅದೇ ಮುಂಡುಗೋಡ ಭಾಗಕ್ಕೆ ಇಲ್ಲ ಹಳೆಯಾಲ ಭಾಗಕ್ಕೆ
ಹೋದರೆ ಕಪ್ಪು ಮಣ್ಣು ಇದೆ. ಕಪ್ಪು ಬೆಳೆಯುತ್ತೆ. ಹೌದು ಹೌದು, ಕೆಂಪು ಮಣ್ಣು ಇದೆ, ಜಂಬಿಟ್ಟಿಗೆ ಮಣ್ಣು ಇದೆ, ಹಳದಿ ಮಣ್ಣು ಇದೆ. ಸೊ ಎಲ್ಲ ವೆರೈಟಿ ಮಣ್ಣುಗಳನ್ನ ನಾವು ಈ ಭಾಗದಲ್ಲಿ ಕಾಣ್ಬೋದು. ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ವೆರೈಟಿ ಮಣ್ಣುಗಳಿದ್ದಾವೆ. ಆದರೆ ಅದೇ ಕಪ್ಪು ಮಣ್ಣಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಈ ಪೋಷಕಾಂಶಗಳ ಲಭ್ಯತೆ ಇರುವಂಥದ್ದು. ಅಂದರೆ ಈ ರಸಸಾರ ಏನು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ. ಅಂದರೆ ನಾವು ಕ್ಲೇ ಅಂಶ ಹೇಳ್ತೀವಿ ಮಣ್ಣಲ್ಲಿ, ಅದು ಪೋಷಕಾಂಶಗಳನ್ನ ಹಿಡಿದಿಟ್ಟುಕೊಳ್ಳೋಕ್ಕೆ ಹೆಚ್ಚು ಸಹಕಾರಿ. ಸೊ ಅದರ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದೆ ಪೋಷಕಾಂಶಗಳ ಲಭ್ಯತೆ. ಅದು ಅಷ್ಟು ಅತಿರೇಕವಾಗಿ ಇಲ್ಲ, ಆದರೆ ನಾರ್ಮಲ್ ನಮ್ಮ ಈ ಕೋಸ್ಟಲ್ ಭಾಗಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ನಮ್ಮ ನಾರ್ತನ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಮಣ್ಣಲ್ಲಿ ಪೋಷಕಾಂಶಗಳ ಲಭ್ಯತೆ ಆದಷ್ಟು ಕಡಿಮೆನೇ ಸರ್. ಈ ಸಮತೋಲಿತ ಗೊಬ್ಬರದ ಪೂರೈಕೆಗೂ ಬೆಳೆಗಳ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಮತ್ತು ರೋಗ ನಿರೋಧಕ ಶಕ್ತಿಗೂ ಏನಾದರೂ ಸಂಬಂಧ ಇದೆಯಾ? ಹೌದು, ನಾನು ಅವಾಗೇ ಹೇಳ್ದಂಗೆ ಮೇಯ್ನಾಗಿ ಸಮತೋಲಿತ ಗೊಬ್ಬರ ಯೂಸ್ ಮಾಡೋಕ್ಕೆ ನಾವು ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಅಂದರೆ ಕೇಂದ್ರ ಸರ್ಕಾರದಿಂದನೂ ಅವರು ಆಂದೋಲನಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಆಲ್ಮೋಸ್ಟ್ ಇಂಟಿಮೇಟ್ ಮಾಡ್ತಾ ಇದ್ದಾರೆ, ನೀವು ಆದಷ್ಟು ರೈತರ ಬಳಿ ಹೋಗಿ ಸಮತೋಲಿತ ಗೊಬ್ಬರಗಳನ್ನ ಬಳಸೋ ರೀತಿ ಪ್ರೇರಣೆ ಮಾಡಿ ಅಂತ. ಏನಕ್ಕೆ ಪೊಟ್ಯಾಶ್ ನಮ್ಮ ಭಾಗದಲ್ಲಿ ಯೂಸ್ ಮಾಡ್ತಾ ಇಲ್ಲ, ನಾನು ಅವಾಗೇ ಹೇಳಿದೆ, ಜಾಸ್ತಿ ಕಾಸ್ಟ್ ಇರೋದ್ರಿಂದ ಅವರು ಪ್ರಿಫರ್ ಮಾಡ್ತಾ ಇಲ್ಲ. ಅದು ರೋಗ ನಿರೋಧಕ ಶಕ್ತಿ ಒಳಗಡೆಯಿಂದ ಬರಬೇಕು ಅಂತಂದರೆ ಈ ಪೊಟ್ಯಾಶ್ನ ನಾವು ಕೊಡಬೇಕಾಗುತ್ತೆ. ಮೊದಲೆಲ್ಲ ಸುಡುಮಣ್ಣು ಅಂತ ಮಾಡ್ತಾ ಇದ್ರು. ಹೌದು, ಸುಡುಮಣ್ಣು ಅಂತ. ಸುಡುಮಣ್ಣು ಇವಾಗ ಕೆಲವು ಭಾಗದಲ್ಲಿ ಬೆಳೆ ಎಲ್ಲ ಸುಡ್ತಾರೆ, ಸುಡೋದ್ರಿಂದ ಸಾವಯವ ಅಂಶ ಕಡಿಮೆ ಆಗ್ತಾ ಇದೆ. ಹೌದು, ಬಟ್ ಕೆಲವೊಂದು ಇದರಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಎಡಿಷನ್ ಆಗ್ತಾ ಇದೆ ಮಣ್ಣಿಗೆ. ಅದನ್ನು ನಾವು ಈ ಉತ್ತರ ಕನ್ನಡ ಭಾಗದಲ್ಲಿ ಜಾಸ್ತಿ ಕಾಣಿಸಿಕ್ತೀವಿ. ಸೊ ನಾವೇನು ಹೇಳೋದು, ಸುಡುಮಣ್ಣು ಅಂದರೆ ಇದರಲ್ಲೂ ಪೊಟ್ಯಾಶ್ನ ಅಂಶ ಜಾಸ್ತಿ ಇರುತ್ತೆ. ಅಂದರೆ ಆ್ಯಶ್ ಇರೋದ್ರಿಂದ ಈ ಪೊಟ್ಯಾಶ್ನ ಅಂಶ ಜಾಸ್ತಿ ಇರುತ್ತೆ, ಅದೇ ರೀತಿ ರಂಜಕದ ಅಂಶನೂ ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಸಾರಜನಕದ ಅಂಶ ಇರೋದೇ ಇಲ್ಲ. ಅದು ಆಲ್ಮೋಸ್ಟ್ 50-70 ಭಾಗದಷ್ಟು ಆವಿಯಾಗಿ ಹೋಗಿ ಅಂದರೆ ಲಾಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೆಳೆಯ ಏನು ವೇಸ್ಟೇಜ್ ಇರುತ್ತಲ್ಲ ಅದನ್ನು ಸುಡಬೇಡಿ ಅಂತ ಹೇಳ್ತೀವಿ. ಮಣ್ಣಿಗೆ ಆದಷ್ಟು ಸೇರಿದ್ರೆ ಬೆಳೆಗೆ ಸಿಗೋದು ಜಾಸ್ತಿ. ಪೊಟ್ಯಾಶ್ನ ಅಂಶ ಜಾಸ್ತಿ ಇದ್ರೇ ನಿಮಗೆ ರೋಗ ನಿರೋಧಕ ಶಕ್ತಿ ಸಿಗೋವಂಥದ್ದು ಬೆಳೆಗೆ. ನೀವು ಆದಷ್ಟು ಸಮತೋಲಿತವಾಗಿ ಈ ಮೂರೂ ಗೊಬ್ಬರಗಳನ್ನ ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳನ್ನ ಬಳಸಿದರೆ ಮಾತ್ರ ನಾವು ಹೆಚ್ಚು ಇಳುವರಿ ಇಲ್ಲ ಒಂದು ಆದಾಯ ನಮಗೇನು ಖುಷಿ ಕೊಡುವಂಥ ಇಳುವರಿನ ನಾವು ಪಡೆಯೋಕ್ಕೆ ಸಾಧ್ಯ. ಕೃಷಿ ತ್ಯಾಜ್ಯದ ಒಂದು ಮರುಬಳಕೆ ಹೇಗೆ ಮಾಡಬೇಕು ಅಂತಂದರೆ ಮಣ್ಣಿನ ಪೋಷಕಾಂಶನ ನಿರ್ವಹಣೆ ಮಾಡುವಲ್ಲಿ? ಇವಾಗ ಕೃಷಿ ತ್ಯಾಜ್ಯ ಅದರ ಮುಖಾಂತರ ಕಾಂಪೋಸ್ಟ್ ಪ್ರಿಪ್ರೇಷನ್ ಎಲ್ಲ ಮಾಡಿ ನಾವು ಮಣ್ಣಿಗೆ ಹಾಕುವಂಥ ಪದ್ಧತಿನೂ ಮುಂಚೆಯಿಂದನೂ ಫಾಲೋ ಮಾಡ್ತಾ ಇದ್ದಾರೆ ರೈತರು. ಅದೇ ರೀತಿ ಕೆಲವೊಂದು ಸೂಕ್ಷ್ಮಾಣುಜೀವಿಗಳನ್ನ ಬೆಳವಣಿಗೆ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇರ್ಬೋದು, ಇಲ್ಲ ಶಿವಮೊಗ್ಗ ಇರ್ಬೋದು, ಇವರೆಲ್ಲ ಏನು ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಪೌಡ್ರ್ ಥರ ಬರುತ್ತೆ. ಸೊ ಅದನ್ನು ನಾವು ಈ ಬೆಳೆ ತ್ಯಾಜ್ಯ ಇದೆ ಅದಕ್ಕೆ ಸಿಂಪಡಣೆ ಮಾಡಿ ನಾವು ಅದರಿಂದ ಕಾಂಪೋಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ನಾವು ಬೆಳೆಗಳಿಗೆ ಹಾಕಿದ್ರೆ ಉತ್ತಮವಾದ ಒಂದು ಗೊಬ್ಬರನ ನಾವು ಕೊಡ್ಬೋದು ಬೆಳೆಗೆ. ಬಹಳ ಸಂತೋಷ ಶ್ವೇತಾ ಕುಮಾರಿಯವರೇ. ವಿವಿಧ ಬೆಳೆಗಳಲ್ಲಿ ಸಮತೋಲಿತ ಗೊಬ್ಬರದ ಒಂದು ನಿರ್ವಹಣೆ ಮಾಡುವಂತಹದ್ದು, ಅದರ ಒಂದು ಮಹತ್ವ ಏನು, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಇದು ಯಾವ ರೀತಿ ನೆರವಾಗ್ತದೆ, ಹಾಗೂ ಕೃಷಿ ತ್ಯಾಜ್ಯಗಳ ಒಂದು ಸಮಗ್ರ ನಿರ್ವಹಣೆಯನ್ನು ಕೂಡ ಯಾವ ರೀತಿ ಮಾಡಬೇಕಾಗ್ತದೆ ಪೂರಕವಾಗಿ, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಕೇಳುಗರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.